ಕಬ್ಬಿಣವನ್ನು ನಾಶ ಮಾಡುವುದು ಯಾರಿಗೂ ಸಾಧ್ಯವಿಲ್ಲ, ಆದರೆ ಅದರ ತುಕ್ಕೆ ಅದನ್ನು ನಾಶ ಮಾಡುತ್ತದೆ. ಅದೇ ರೀತಿ ಒಬ್ಬ ವ್ಯಕ್ತಿಯನ್ನು ಯಾರೂ ನಾಶ ಮಾಡಲಾಗುವುದಿಲ್ಲ, ಅವರ ದುರಹಂಕಾರವೇ ಅವರನ್ನು ನಾಶ ಮಾಡುತ್ತದೆ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ನನಗೆ ನಂಬಿಕೆ ಇಲ್ಲ. ನಾನು ತೆಗೆದುಕೊಂಡ ನಿರ್ಧಾರಗಳನ್ನೇ ಸರಿಯಾಗಿ ನಿರ್ವಹಿಸುವುದರಲ್ಲಿ ನನಗೆ ನಂಬಿಕೆ ಇದೆ. ಜನರು ನಿನ್ನ ಕಡೆಗೆ ಎಸೆಯುವ ಕಲ್ಲುಗಳನ್ನೇ ತೆಗೆದುಕೊಂಡು ಅದರಿಂದ ಒಂದು ಭವ್ಯವಾದ ಕಟ್ಟಡವನ್ನು ನಿರ್ಮಿಸಿ ತೋರಿಸು. ನೀನು ವೇಗವಾಗಿ ನಡೆಯಬೇಕಾದರೆ ಒಂಟಿಯಾಗಿ ನಡೆಯುವುದನ್ನು ಕಲಿತುಕೋ. ಆದರೆ ನೀನು ಬಹುದೂರ ನಡೆಯಬೇಕಾಗಿದ್ದರೆ ಗುಂಪಿನಲ್ಲಿ ಸಾಗುವುದನ್ನು ಕಲಿತುಕೋ. ನಮ್ಮ ಜೀವನದಲ್ಲಿ ಏರಿಳಿತಗಳು ಬಹಳ ಮುಖ್ಯ. ಅವು ನಮ್ಮ ಜೀವಂತಿಕೆಯ ಲಕ್ಷಣವನ್ನು ತೋರಿಸುತ್ತವೆ. ಏಕೆಂದರೆ ECGಯಲ್ಲಿನ ನೇರವಾದ ಗೆರೆ ನಾವು ಬದುಕಿಲ್ಲ ಎಂಬುದರ ಸಂಕೇತ. ನಮ್ಮ ಜೀವನದ ನಿಜವಾದ ಆಪತ್ತು ಯಾವುದೆಂದರೆ ಯಾವುದೇ ಆಪತ್ತನ್ನು ಎದುರಿಸದೇ ಇರುವುದು. ಬದಲಾಗುತ್ತಿರುವ ಈ ಜಗತ್ತಿನಲ್ಲಿ ಮುಂದುವರಿಯುವ ಏಕೈಕ ಮಾರ್ಗವೆಂದರೆ ಆಪತ್ತುಗಳನ್ನು ಎದುರಿಸಿ ಮುಂದೆ ಹೋಗುವುದು. ಒಂದಿಲ್ಲ ಒಂದು ದಿನ ಭೌತಿಕ ವಸ್ತುಗಳು ಅರ್ಥಹೀನ ಎಂದು ನಮಗೆ ಅನ್ನಿಸುತ್ತದೆ. ನಮ್ಮ ಜೀವನದಲ್ಲಿ ನಿಜವಾಗಿಯೂ ಅರ್ಥ ತುಂಬುವುದು ನಾವು ಯಾರನ್ನು ನಮ್ಮವರು ಎಂದು ತಿಳಿಯುತ್ತೇವೋ ಅವರು ಸುಖ ಸಂತೋಷದಿಂದಿರುವಂತೆ ನೋಡಿಕೊಳ್ಳುವುದು. ಸೋಲುಗಳನ್ನು ಎದುರಿಸುವಾಗ ದೃಢತೆ ಇರಲಿ, ಏಕೆಂದರೆ ಆ ಸೋಲುಗಳೇ ಮುಂದೆ ಯಶಸ್ಸಿನ ಮೆಟ್ಟಿಲುಗಳಾಗುತ್ತವೆ. ಉತ್ತಮ ನಾಯಕರು ಯಾರು ಎಂದರೆ ತನಗಿಂತ ಬುದ್ಧಿವಂತ ಮತ್ತು ಚಾಣಾಕ್ಷರ ಗುಂಪಿನ ಜೊತೆ ಇರಲು ಇಷ್ಟಪಡುವವರು. ಭಾರತದ ಮುಂದಿನ ಭವಿಷ್ಯದ ಬಗ್ಗೆ ನನಗೆ ಅಪಾರ ನಂಬಿಕೆ ಮತ್ತು ಉತ್ಸಾಹವಿದೆ. ನನಗೆ ಅನ್ನಿಸುತ್ತದೆ ಭಾರತ ಅನಂತ ಸಾಧ್ಯತೆಗಳನ್ನು ಹೊಂದಿರುವ ದೇಶವೆಂದು.